ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, 2 ತಂಡಗಳಿಗೆ ಮೋಸ ಮಾಡಿದ ರಘು ಮತ್ತು ರಿಷಿ ಗೌಡ ಅವರ ಟೀಮ್ ಮೇಟ್ಸ್ಗೆ ಕಂಪ್ಲೀಟ್ ಆಗಿ ಮೋಸ ಮಾಡಿ ಸ್ವಾರ್ಥಿಗಳಾಗಿ ಆಟ ಆಡ್ತಾ ಇದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮತ್ತೆ ಅದು ಯಾವ ರೀತಿ ಸ್ವಾರ್ಥಿಗಳಾದ್ರು, ಯಾವ ರೀತಿ ಎಲ್ಲ ಮೋಸ ಮಾಡಿದ್ರಂತೆಲ್ಲ ಮಾತಾಡೋಣ. ಇನ್ನೊಂದು ಮುಖ್ಯವಾಗಿ ರಕ್ಷಿತಾ ಮತ್ತು ರಿಷಿ ಗೌಡ ಜಗಳ ಆಡ್ತಾ ಇದಾರೆ. ಸಖತ್ ಜಗಳ. ಯಾವ ರೀತಿ ಅಂದ್ರೆ ಚೇರ್ ಮೇಲೆ ಹತ್ತಿ ಎಲ್ಲ ಫೈಟ್ ಮಾಡ್ತಾ ಇದಾರೆ ನಮ್ಮ ರಕ್ಷಿತಾ ಶೆಟ್ಟಿ. ಖಂಡಿತವಾಗ್ಲು ತಂಡಗಳಿಗೆ ಯಾವ ರೀತಿ ಮೋಸ ಆಯ್ತು, ರಕ್ಷಿತಾ ಮತ್ತು ರಿಷಿಗೌಡ ಜಗಳ ಆಗಿದ್ದು ಯಾಕೆ, ರಕ್ಷಿತಾ ಒಂದೇ ಅಲ್ಲ ಜಗಳ ಆಡಿದ್ದು ರಿಷಿಗೌಡ ಹತ್ರ, ಧನುಷ್ ಗೌಡ ಜಗಳ ಆಡ್ತಾನೆ, ನಮ್ಮ ಮಾಳು ಜಗಳ ಆಡ್ತಾಳೆ, ಜಾಹ್ನವಿ ಅವ್ರು ಜಗಳ ಆಡ್ತಾರೆ. ಟೋಟಲ್ ಆಗಿ ಇಡೀ ಮನೆನೇ ರಿಷಿಗೌಡ ಜೊತೆ ಜಗಳ ಆಡ್ತಾ ಇದಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಖಂಡಿತವಾಗ್ಲೂ ತುಂಬಾ ಅಂದ್ರೆ ತುಂಬಾ ಆಗುತ್ತೆ. ಇಲ್ಲಿ ನಮ್ಮ ಸೂರಜ್ ಸಿಂಗ್ ಅವ್ರು ಮಾತ್ರ ಮೆಚ್ಚಲೇಬೇಕು. ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಗುಡ್ ಹ್ಯೂಮನ್ ಬಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು. ಅವರ ತಂಡಕ್ಕೆ ಮೋಸ ಮಾಡ್ದಾನೆ ಅವ್ರ ತಂಡಕ್ಕಾಗಿ ನಿಲ್ತಾರೆ. ಇವೆಲ್ಲ ಏನಾಯ್ತು ಅಂತೆಲ್ಲ ನೀಟಾಗಿ ಕಂಪ್ಲೀಟ್ ಆಗಿ ಮಾತಾಡೋಣ. ಕ್ಯಾಪ್ಟನ್ ಆಡಕ್ಕೆ ಸೆಲೆಕ್ಟ್ ಆಗಿರೋರು ಯಾರಂತ ಕೂಡ ಮಾತಾಡೋಣ. ಅದಾದ್ಮೇಲೆ ನಮ್ಮ ಚಂದ್ರಪ್ರಭು ಅತಿ ಆಯ್ತು ರಿಷಿ ಗೌಡ ಜೊತೆಗೆ ಇರೋದಂತ ಇದ್ರ ಬಗ್ಗೆನೂ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಅಂತ ಹೈಪ್ ಕೊಡಿ. ಅದರಿಂದ ವಿಡಿಯೋ ತುಂಬಾ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ವಿಡಿಯೋ ಮಾಡಕ್ಕೆ ಖುಷಿ ಉತ್ಸಾಹ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಇನ್ನ ವಿಷಯಕ್ಕೆ ಬಂದ್ಬಿಡೋಣ. ಗೊತ್ತೇ ಇರುತ್ತೆ, 3 ತಂಡಗಳಾಗಿ ವಿಂಗಡಣೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಟಾಸ್ಕ್ ಆಡಕ್ಕೆ. ಇಲ್ಲಿ ಇಡೀ ಟೀಮೇ ಹೋಗ್ಬೋದು, ಇಲ್ಲ ಟೀಮ್ ಅಲ್ಲಿ ಒಬ್ರು ಇಬ್ರು ಹೋಗ್ಬೋದು. ಆ ರೀತಿ ಟಾಸ್ಕ್ ಇರುತ್ತೆ. ಟಾಸ್ಕ್ ಗೊತ್ತಿರುತ್ತೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಾಸ್ ಕರೆನ್ಸಿ ಕಾಯಿನ್ಸ್ ಬರ್ತವೆ. ಆ ಕಾಯಿನ್ಸ್ ತಗೊಂಡು ನಾವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಯಾರ ಹತ್ರ ಅತಿ ಹೆಚ್ಚು ಕಾಯಿನ್ಸ್ ಇರುತ್ತೋ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಆ ಟೈಮಲ್ಲಿ ಆ ಪ್ಲೇಯರ್ಸ್ ಅಲ್ಲಿ ಅವರು ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಇಲ್ಲಿ ಮುಖ್ಯವಾಗಿ ಈ 3 ಜನ ಇದಾರಲ್ಲ ಕ್ಯಾಪ್ಟನ್ಸ್, ಯಾರಂದ್ರೆ ರಘು ಆಗಿರ್ಬೋದು, ನಮ್ಮ ರಿಷಿಗೌಡ ಆಗಿರ್ಬೋದು, ಸೂರಜ್ ಸಿಂಗ್ ಆಗಿರ್ಬೋದು. ಇವ್ರನ್ನ ಕಾನ್ಫರೆನ್ಸ್ ರೂಮ್ ಕರೆದು ಆ ರೂಮ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಈಗ ನಿಮ್ಮ ಹತ್ರ ನಿಮ್ಗೊಂದು ಅವಕಾಶ ಕೊಡ್ತೀನಿ. ಇಡೀ ನಿಮ್ ಟೀಮ್ ಮೇಟ್ ಆಡಕ್ಕೆ ಆಟ ಆಡ್ತೀರಾ. ನೀವು ಒಂದ್ ವೇಳೆ ನೀವೇನಾದ್ರೂ ಈಗ ನಾವು ಟೀಮ್ ನ ಬದಿಗಿಟ್ಟು ಸೈಡ್ಗಿಟ್ಟು ನೀವೇನಾದ್ರೂ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಡ್ಕೊಂಡ್ರೆ ನಿಮ್ಗೆ ಅವಕಾಶ ಇದೆ. ಇನ್ನೂ ಟಾಸ್ಕ್ ಆಡ್ತೀರಾ, ಇಲ್ಲ ನೀವೇನೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಆಡ್ತೀರಾ ಅಂತ ಬಿಗ್ ಬಾಸ್ ಕಡೆಯಿಂದ ಕೇಳ್ತಾರೆ. ಆ ಟೈಮಲ್ಲಿ ಏನಾಗ್ತಂದ್ರೆ ಸೂರಜ್ ಒಪ್ಪದೇ ಇಲ್ಲ ನನ್ನ ತಂಡ ಪರ ನಿಂತ್ಕೊಂತೀನಿ, ನಮ್ಮ ತಂಡಕ್ಕೋಸ್ಕರ ಇನ್ನೂ ಟಾಸ್ಕ್ ಮುಂದುವರಿಸ್ತೀನಿ, ಟಾಸ್ಕ್ ಆಡ್ತೀನಿ ಅಂತಾರೆ. ಬಟ್ ಇಲ್ಲಿ ರಘು ಮತ್ತು ನಮ್ಮ ರಿಷಿಗೌಡ ಏನ್ ಮಾಡ್ತಾರೆ ಅಂದ್ರೆ, ನಾವು ನಮ್ಮ ತಂಡ ಬಿಟ್ಬಿಡ್ತೀವಿ, ನಾವು ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತೀವಿ ಅಂತ ಬಿಗ್ ಬಾಸ್ ಕಡೆಗೆ ಹೇಳ್ಬಿಡ್ತಾರೆ. ಅಲ್ಲಿ ಕಾರ್ಡ್ ಇರ್ತವೆ. ಅಂದ್ರೆ ಈಗ ತಂಡ ಪರವಾಗಿ ತಂಡ ಟಾಸ್ಕ್ ಆಡ್ತೀರಾ, ಇಲ್ಲ ನೀವು ಇಂಡಿವಿಜುವಲ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ ಆಗ್ತೀರಾ ಅಂತ. ಆ ಟೈಮ್ ಅಲ್ಲಿ ಸೂರಜ್ ಮಾತ್ರ ನಾನು ತಂಡ ಜೊತೆ ಇರ್ತೀನಿ, ನಾನು ಟಾಸ್ಕ್ ಆಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಘು ಮಾತ್ರ ಅವ್ರ ಕಾಯಿನ್ಸ್ ಎಲ್ಲ, ಅಂದ್ರೆ ಅವ್ರ ಹತ್ರ ಕಾಯಿನ್ಸ್ ಆಗಿರ್ಬೋದು, ಅವ್ರ ತಂಡಗಳನ್ನ ನಾನು ಬಿಟ್ಟು ನಾನೇ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಕಂಟೆಂಡರ್ ಆಗ್ತೀನಿ ಅಂತ ಒಪ್ಪಿರ್ತಾರೆ. ಇನ್ಮೇಲೆ ರಘು ಅವ್ರ ತಂಡ ಆಗಿರುವವರು ಜಾಹ್ನವಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಸ್ಪಂದನ್ ಆಗಿರ್ಬೋದು, ಇವ್ರ ಮುಂದೆ ಟಾಸ್ಕ್ ಆಡುವಾಗಿಲ್ಲ. ಅವ್ರ ಹತ್ರ ಕಾಯಿನ್ಸ್ ಇದ್ರು ಕೂಡ ವೇಸ್ಟ್. ಇನ್ನು ಅದಾದ್ಮೇಲೆ ನಮ್ಮ ರಿಷಿ ಗೌಡ ಏನಾಗುತ್ತಂದ್ರೆ, ಅವರ ಇಂಡಿವಿಜುವಲ್ ಅಂದ್ರೆ ಈಗಿನ ಪ್ಲೇಯರ್ಸ್ ಇದಾರಲ್ಲ, ಧ್ರುವ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಚಂದ್ರಪ್ರಭು ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರೆಲ್ಲ ಟಾಸ್ಕ್ ಆಡ್ಬೋದು. ಇನ್ ಮುಂದೆ ಕೂಡ ಟಾಸ್ಕ್ ಆಡ್ಬೋದು. ಅವರು ಟಾಸ್ಕ್ ಆಡಿ ಕಾಯಿನ್ಸ್ ಏನಾದ್ರು ಜಾಸ್ತಿ ಇದ್ರೆ ಅವ್ರು ಕ್ಯಾಪ್ಟನ್ ಕಂಟೆಂಡರ್ ಆಗ್ಬೋದು. ಬಟ್ ಇಲ್ಲಿ ರಿಷಿಗೌಡ ಏನಿದಾರಲ್ಲ, ಅವ್ರ ಹತ್ರ ಕಾಯಿನ್ಸ್ ಎಲ್ಲ ಅವ್ರಿಗೆ ಕೊಟ್ಟು ಅವ್ರು ಆಲ್ರೆಡಿ ಕ್ಯಾಪ್ಟನ್ ಕಂಟೆಂಡರ್ ಹಾಕ್ಬಿಟ್ಟಿದ್ದಾರೆ. ಇವ್ರು ಟಾಸ್ಕ್ ಆಡ್ಬೋದು, ಬಟ್ ಇವ್ರು ಮಾತ್ರ ತಂಡಕ್ಕೆ ಪರ ನಿಲ್ಲಿಲ್ಲ, ತಂಡಕ್ಕೆ ಮೋಸ ಮಾಡ್ತಾರೆ ಕ್ಲಿಯರ್ ಕಟ್ ಆಗಿ. ಬಟ್ ಯಾವಾಗಾದ್ರೆ ಸೂರಜ್ ಅವರು ನಾನು ತಂಡ ಪರ ನಿಲ್ತೀನಿ, ಆ ತಂಡದ ಜೊತೆಗೆ ಇರ್ತೀನಿ, ಹೋದ್ರೆ ನಾವು ತಂಡ ಎಲ್ಲ ಒಂದೇ ಸಲ ಹೋಗ್ತೀವಿ, ಇಲ್ಲಾಂದ್ರೆ ನಾನು ಹೋಗಲ್ಲ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಅಂತೆಲ್ಲ ಹೇಳಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ಖುಷಿ ಪಡ್ತಾರೆ, ತುಂಬಾ ಹ್ಯಾಪಿನೆಸ್ ಎಲ್ಲ ಹಂಚ್ಕೊಂತಾರೆ ಎಲ್ಲ ಹತ್ರ, ಒಳ್ಳೆ ಕ್ಯಾಪ್ಟನ್ ಅಂತ. ಇದು ನಡೆದಿದ್ದು ಮುಖ್ಯವಾಗಿ ಈ ಇವತ್ತಿನ ಲೈವ್ ಅಲ್ಲಿ ಇಬ್ರು ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಯಾರ್ಯಾರು ಅಂದ್ರೆ ಅದು ರಘು ಮತ್ತು ರಿಷಿಗೌಡ. ಅವ್ರ ತಂಡಗಳ ಸೈಡ್ಗೆ ಇಟ್ಟು ನಾವೇ ಹೋಗ್ಬಿಡ್ತೀವಿ, ಅವ್ರು ಹೆಂಗಾನ ಮಾಡ್ಕೊಂಡು ಅನ್ನೋ ರೀತಿಲಿ ಹೋಗ್ಬಿಡ್ತಾರೆ. ಇನ್ಮೇಲೆ ರಘು ಟೀಮ್ ಟಾಸ್ಕ್ ಆಡಂಗಿಲ್ಲ. ಬಟ್ ರಿಷಿಗೌಡ ಅವರ ತಂಡ ಟಾಸ್ಕ್ ಆಡ್ಬೋದು. ಯಾಕಂದ್ರೆ ಅವರು ನನ್ನ ತಂಡ ಟಾಸ್ಕ್ ಆಡ್ಲಿ, ನಾನು ಕ್ಯಾಪ್ಟನ್ ಕಂಟೆಂಡರ್ ಆಗ್ತೀನಿ, ಬಟ್ ತಂಡದ ಪರ ಮಾತ್ರ ನಾನು ನಿಲ್ಲಲ್ಲ ಅಂತ ಹೇಳ್ತಾರೆ. ಇದರಿಂದ ತಂಡಗಳಿಗೆ ತುಂಬಾ ಅನ್ಯಾಯ ಆಗಿದೆ. ಇನ್ಮೇಲೆ ಅಂದ್ರು, ಯಾಕಂದ್ರೆ ಅತಿ ಹೆಚ್ಚಾಗಿ ಕಾಯಿನ್ಸ್ ಇರೋದೇ ರಿಷಿಗೌಡ ಹತ್ರ, ಮತ್ತೆ ತಂಡಗಳ ಹತ್ರ ಕಾಯಿನ್ಸ್ ಇರಲ್ಲ. ಅದೇ ರೀತಿಯಾಗಿ ರಘು ಹತ್ರ ಕಾಯಿನ್ಸ್ ಇರಲ್ಲ. ಅದರಿಂದ ಅವ್ರು ಏನಂತ ಕಾಯಿನ್ಸ್ ಎಲ್ಲ ಅವ್ರ ಹತ್ರ ಇರೋ ಕಾರಣ ಅವ್ರು ಡೈರೆಕ್ಟ್ ಆಗಿ ಹೋಗ್ತಾರೆ. ಬಟ್ ಇದು ಸ್ವಲ್ಪ ಕಾಯಿನ್ಸ್ ಇರೋ ಕಾರಣ ಇವ್ ಟೀಮ್ ಟಾಸ್ಕ್ ಆಡ್ಬೋದು. ಆ ರೀತಿ ಇದೆ. ಟೋಟಲ್
ಟೋಟಲ್ ಆಗಿ ಹೇಳ್ಬೇಕಂದ್ರೆ 2 ತಂಡಗಳಿಗೆ ಮೋಸ ಮಾಡಿದ್ದಾರೆ ರಿಷಿ ಮತ್ತು ನಮ್ಮ ರಘು ಅವರು. ಇನ್ನ ನಮ್ಮ ಸೂರಜ್ ಸಿಂಗ್ ಮಾತ್ರ ತಂಡ ಪರ ನಿಂತು ಸೂಪರ್ ಅನ್ಸಿದ್ರೆ. ಗುಡ್ ಹ್ಯೂಮನ್ ಬೀನ್, ಒಳ್ಳೆ ಪ್ಲೇಯರ್, ಒಳ್ಳೆ ಗೇಮ್ ಅಂತ ಹೇಳ್ಬೋದು. ಇಲ್ಲಿ ಸ್ವಾರ್ಥನ ಗೇಮನ ಅಂತೆಲ್ಲ ಬರಲ್ಲ, ಬಟ್ ಅವ್ರು ಮಾಡಿ ತಪ್ಪ ಅಂದ್ರೆ ಯಾಕಂದ್ರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ, ತಂಡ ಜೊತೆ ನಿಂತಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ಸ್ವಲ್ಪ ಸ್ವಾರ್ಥಗಳ ಆಲೋಚನೆ ಮಾಡಿ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ಬಟ್ ಇದು ಜನಗಳಿಗೆ ನೆಗೆಟಿವ್ ಕಾಣ್ಬೋದು, ಅಲ್ಲಿನ ಆಟಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಿಷಿ ಮತ್ತು ರಕ್ಷಿತಾ ಜಗಳ ಆಡಿದ್ದು ಯಾವ ಕಾರಣಕ್ಕೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ನೀವು ಮೋಸ ಮಾಡಿದ್ರೆ, ನೀವು ಅನ್ಫೇರು, ನೀವು ಸ್ವಾರ್ಥಿಗಳು, ಇವರಿಗೆ ಶೆಲ್ಫಿಶ್ ಅಂತ ಹೇಳಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಆದ್ಮೇಲೆ ರಿಷಿ ಗೌಡ ಮೇಲೆ, ಯಾಕಂದ್ರೆ ಅವ್ರ ತಂಡದಲ್ಲಿ ಇಲ್ಲ ಅಂದ್ರೂ ಕೂಡ ನಮ್ಮ ತಂಡದ ನಾಯಕ ನಮ್ಮನ್ನು ಉಳಿಸ್ಕೊಂಡಿದ್ದಾರೆ. ನೀವು ಆ ರೀತಿ ಮಾಡಿಲ್ಲ, ನೀವು ಮೋಸ ಮಾಡಿದ್ರ ಅಂತೇಳಿ ಸ್ವಲ್ಪ ಅವ್ರ ಪಾಯಿಂಟ್ಸ್ ಗಳು ತಗೊಂಡಿರ್ತಾರೆ. ಆದ ಕಾರಣ ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಕ್ಕಂದ್ರೆ ಅವ್ರ ಕ್ಯಾಪ್ಟನ್ ನಿಂತ್ಕೊಂಡಿದ್ದಾರೆ, ನೀವು ಅದೇ ನಿಂತ್ಕೊಳ್ಬೇಕಾಯ್ತು, ನೀವು ದೊಡ್ಡ ಸೆಲ್ಫಿಶ್ ಆಗಿದ್ದೀರಾ ಅಂತೇಳಿ ಜಗಳ ಆಡ್ತಾರೆ. ಆ ಕಾರಣಕ್ಕೆ ನಮ್ಮ ರಿಷಿ ಗೌಡ ಅವ್ರ ಜಗಳ ಆಡ್ತಾರೆ. ಅದು ನನ್ನ ಸ್ಟ್ರಾಟಜಿ, ನನ್ನ ಗೇಮು, ನಾನು ಆ ರೀತಿ ಆಡ್ತೀನಿ ಅಂತ ಹೇಳ್ತಾರೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ರಿಷಿ ಗೌಡ ಅವರ ಒಂದು ಡಬಲ್ ಫೇಸ್, ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. ಎಲ್ಲಾನು ಸಮಯಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಅವರು ನಿಸ್ಸೀಮರ್ ಅಂತ ಹೇಳ್ಬೋದು. ಗಿಲ್ಲಿನಾಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಸುಧೀರ್ನಾಗಿರ್ಬೋದು, ರಘುನಾಗಿರ್ಬೋದು, ಅಲ್ಲಿ ಯಾರಾದ್ರೂ ಅವ್ರಿಗೆ ಯಾರು ಹೆಲ್ಪ್ ಬೇಕೋ ಎಲ್ಲರನ್ನು ನೀಟಾಗಿ ಯೂಸ್ ಮಾಡ್ಕೊಂಡು ವಾಶ್ ಔಟ್ ಮಾಡಿ ಹೊರಗಡೆ ಬಿಸಾಕ್ತಾರೆ. ಆ ರೀತಿ ಆಟ ಆಡ್ತಾ ಇದ್ದಾರೆ. ಮೊನ್ನೆನೂ ಅಷ್ಟೇ ಗಿಲ್ಲಿನೆಲ್ಲ ಯೂಸ್ ಮಾಡ್ಕೊಂಡ್ರೆ ಇವಾಗ ಗಿಲ್ಲಿ ಬೇಡ, ಚಂದ್ರಪ್ರಭಾ ಬೇಕಾಗುತ್ತೆ, ಈ ರೀತಿ ಆಟ ಆಡ್ತಾ ಇದ್ದಾರೆ. ಡಬಲ್ ಫೇಸ್, ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು ರಿಷಿ ಗೌಡ. ಇನ್ನೊಂದು ಮುಖ್ಯವಾಗಿ ಚಂದ್ರಪ್ರಭಾ ಅತಿ ಆಯ್ತು ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ಚಂದ್ರಪ್ರಭು ಏನಂದ್ರೆ ರಿಷಿ ಗೌಡ ಜೊತೆ ತುಂಬಾ ಅತಿ ಆಯ್ತು. ನಿನ್ನೆ ಗಿಲ್ಲಿ ಮಾಡ್ತಾ ಇದ್ರು, ಇವತ್ತು ಚಂದ್ರಪ್ರಭು ಮಾಡ್ತಾ ಇದ್ದಾರೆ. ನನಗೆ ಮದುವೆ ಆಗಿಲ್ಲ, ಅದು ಆಗಿಲ್ಲ ಅಂದ್ರೆ ಅವ್ರ ತೊಡೆ ಮೇಲೆ ಸ್ಲೀಪಿಂಗ್ ಮಾಡೋದು, ಈ ರೀತಿ ಎಲ್ಲ ನೋಡಿದಾಗ ಏನಂದ್ರೆ ಸ್ವಲ್ಪ ಪ್ರೇಕ್ಷಕರಿಗೆ ಚಂದ್ರಪ್ರಭು ಈ ರೀತಿ ಅಲ್ಲಲ್ಲ ಮರ್ಯ, ಇವ್ರು ಈ ರೀತಿ ಮಾಡ್ತಾರ ಅಂತ ಸ್ವಲ್ಪ ಬರೋದಂತೂ ನಿಜ ಅನ್ಸುತ್ತೆ. ಇದೆಲ್ಲ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ಗೆ ಸ್ವಲ್ಪ ತೊಂದರೆ ಕೊಡ್ಬೋದು ಅವರಿಂದ, ಅಂದ್ರೆ ಅವರು ಆ ರೀತಿ ಉಳಿಸ್ಕೊಂಡಿರಲ್ಲ, ಆದ ಕಾರಣ ಆ ರೀತಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಟೋಟಲ್ ಆಗಿ ಲೈವ್ ಅಲ್ಲಿ ಜಾಹ್ನವಿ ಮತ್ತು ನಮ್ಮ ಇವ್ರುಗಳು ಜಗಳ ಆಡ್ತಾರೆ. ಯಾರು ರಿಷಿ ಗೌಡ. ಏನಕ್ಕೆ ಅಂದ್ರೆ ಇವರು ಹೊರಗಡೆಯಿಂದ ಬಂದಿದ್ದು, ನೀವು ಆ ತರ ಇದ್ದೀರಾ, ನೀವು ಈ ತರ ಇದ್ದೀರಾ ಅಂತ ಎಲ್ಲ ಹೇಳಿದ್ರಲ್ಲ. ಆ ಕಾರಣಕ್ಕೆ ಈಗ ನೀವು ಮಾಡಿದ್ದೇನು, ತಂಡಕ್ಕೆ ಮೋಸ ಮಾಡಿದ್ರ, ಸೆಲ್ಫಿಶ್ ಆಗಿ ಆಟ ಆಡ್ತಾ ಇದ್ದೀರಾ, ಅದು ಮಾಡ್ತಾ ಇದ್ದೀರಾ, ಇದು ಮಾಡ್ತಾ ಇದ್ದೀರಾ, ನೀನ್ ನನ್ನ ಬಗ್ಗೆ ಹೇಳ್ತೆ, ನಮ್ಮ ಬಗ್ಗೆ ಹೇಳ್ತೆ ಅಂತ ಹೇಳಿ ನಮ್ಮ ಜಾನಿ ಅವರು ಜಗಳ ಮಾಡ್ತಾರೆ. ಒಳ್ಳೆ ಗುಡ್ ಸ್ಟ್ಯಾಂಡ್ ಅಂತ ತಗೋಬಹುದು, ಯಾಕಂದ್ರೆ ಅದು ಮೋಸ ಮಾಡಿದ್ರೆ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡು ಮಾತಾಡೋದು ತುಂಬಾ ಒಳ್ಳೇದೇ. ಹಂಗಂತಲ್ಲಿ ರಿಷಿ ಗೌಡ ತಪ್ಪ ಅಂತ ಹೇಳಕ್ಕಾಗಲ್ಲ. ಸೆಲ್ಫಿಶ್ ಆಗಿ ಸ್ವಾರ್ಥಿಯಾಗಿ ಆಟ ಆಡ್ತಾ ಇದ್ರೆ ಅದು ಸರಿ ಇದೆ, ಬಟ್ ಸ್ಟ್ರಾಟಜಿ ಪ್ರಕಾರ. ಬಟ್ ಜನಗಳಿಗೆ ಮೋಸ ಮಾಡಿದಾರೆ ಅನ್ನೋ ಥಾಟ್ ಅಂತ ಕಂಪಲ್ಸರಿ ಬರುತ್ತೆ. ಒಂದ್ ವೇಳೆ ಮೋಸ ಹೋಗ್ಲಿ, ಪಾಸ್ ಹೋಗ್ಲಿ, ಎಲ್ಲ ಹೋಗ್ಲಿ, ಒಂದ್ ವೇಳೆ ಟಾಸ್ಕ್ ಏನಾದ್ರು ಗೆದ್ದು ಕ್ಯಾಪ್ಟನ್ ಆದ್ರೆ ನೆಕ್ಸ್ಟ್ ವೀಕ್ ಇಮ್ಯುನಿಟಿಯಿಂದ ಅವ್ರು ಸೇವ್ ಆಗ್ತಾರೆ. ಅದು ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ ಖಂಡಿತವಾಗ್ಲೂ ಟಾಸ್ಕ್ ತುಂಬಾ ಸಖತ್ತಾಗಿ ನಡೀತಾ ಇದೆ. ಇದಾಗಿತ್ತು ಟೋಟಲ್ ಆಗಿ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ. 24 ಡೇ ಲೈವ್ ಅಪ್ಡೇಟ್ಸ್ ಅಲ್ಲಿ ಟೋಟಲ್ ಆಗಿ ಹೌಸ್ ವಿಸಸ್ ರಿಷಿ ಗೌಡ ಅನ್ನೋ ಲೆವೆಲ್ಗೆ ಆಟ ಆಡ್ತಾ ಇದ್ದಾರೆ. ರಕ್ಷಿತಾ ಮಾತ್ರ ಎಲ್ಲದರಲ್ಲೂ ಸ್ಟ್ಯಾಂಡ್ ತಗೊಂತಾರೆ, ಎಲ್ಲದರಲ್ಲೂ ಮಾತಾಡ್ತಾರೆ. ಒಂದೊಂದ್ಸಲ ಇದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಕೂಡ ಆಗ್ಬೋದು. ಸೂಪರ್ ಆಗಿದೆ ಇವತ್ತಂತೂ ಲೈವ್ ಅಲ್ಲಿ. ಖಂಡಿತವಾಗ್ಲು ಇಂಥ ಲೈವ್ ಅಪ್ಡೇಟ್ಸ್ಗಳಾಗಿ ಕಾಯ್ತಾ ಇರಿ, ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಕ್ಯಾಪ್ಟನ್ ಯಾರಂತ ಸ್ವಲ್ಪ ಹೊತ್ತಿಗೆ ನೈಟ್ ಹೊತ್ತಿಗೆ ನಾನು ಅಪ್ಡೇಟ್ ಕೊಡ್ತೀನಿ, ಕ್ಯಾಪ್ಟನ್ ಯಾರು ಅಂತ. ಖಂಡಿತವಾಗ್ಲು ಅಪ್ಡೇಟ್ ಅನ್ಕೊಳ್ಳಿ, ಇದು ರೂಮರ್ ಅನ್ಕೊಳ್ಳಿ, ಏನೋ ಒಂದು ನಿಮ್ಗೆ ಕ್ಲೂ ಅಂತ ನಾನು ಕೊಟ್ಟೆ ಕೊಡ್ತೀನಿ. ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ನ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.